ಹೌದು, ಸಕ್ಕರೆ ಬೆಲ್ಲ ಕೊಡ್ಲಿಲ್ಲ ಅನ್ ಮಾತ್ರಕ್ಕೆ 100 ವರ್ಷ ಬದುಕ್ಬಿಡ್ತಾರೆ. 200 ವರ್ಷ ಬದುಕ್ಬಿಡ್ತಾಳೆ ಇವಳು ಮಗಳು. ಎಲ್ಲಾರು ಸಾಯೋದು 50 ವರ್ಷಕ್ಕೆ ಸಾಯೋದು. ತಿಂದು ಉಂಡು ಖುಷಿಯಾಗಿ ಸಾಯೋಣ. ಏನ್ರಿ ಇದು ಥಿಂಕಿಂಗು? ತಿಂದು ಉಂಡು ಖುಷಿಯಾಗಿ ಸಾಯೋಣ ಅಂತಂದು 20 ವರ್ಷಕ್ಕೆ 25 ವರ್ಷಕ್ಕೆ ಅನಾರೋಗ್ಯ ಪಟ್ಕೊಂಡು ಆಮೇಲೆ 35-40 ವರ್ಷ ಒದ್ದಾಡ್ಕೊಂಡು ಸಾಯೋದು ಬೇಕಾ? ಇರೋ ಅಷ್ಟು ವರ್ಷ ಆರೋಗ್ಯವಾಗಿರೋಣ ಅಂತಂದು ಯೋಚನೆ ಮಾಡಿರಲ್ಲ. ಬರೇ ಫಸ್ಟ್ 2 ವರ್ಷ ಉಪ್ಪು ಸಕ್ಕರೆ ಕೊಡ್ಲಿಲ್ಲ ಅನ್ ಮಾತ್ರ ಜೀವನ ಪೂರ್ತಿ ಅವ್ರು ತಿನ್ನೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಕಿಡ್ನಿ ಡೆವಲಪ್ ಆಗೋವರೆಗೂ ಉಪ್ಪು ಕೊಡಬೇಡ್ರಿ. ಹಾಗೇನೆ ಅವ್ರಿಗೆ ಒಂದ್ ಸ್ವಲ್ಪ ಬೇರೆ ಎಲ್ಲ ತರಕಾರಿದು ಫ್ರೂಟ್ಸ್ ಇಂದು ನ್ಯಾಚುರಲ್ ಫ್ಲೇವರ್ ರೂಢಿ ಆಗ್ಲಿ. ಬೆಲ್ಲ ಸಕ್ಕರೆ ಕೊಟ್ಬಿಟ್ಟು ನಾಲ್ಗೆ ಕೆಡ್ಸೋದ್ ಬೇಡ ಅಂತಂದು ಹೇಳ್ತಾ ಇರೋದು ಡಾಕ್ಟರ್ಸ್, ನಾನಲ್ಲ. ಅವ್ರು ಹೇಳಿದ್ದನ್ನ ರಿಸರ್ಚ್ ಹೇಳ್ತಿರೋದನ್ನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಹೆಂಗೆಲ್ಲ ಹೇಳ್ತೀರಾ? ಏನು ಸಕ್ಕರೆ ಬೆಲ್ಲ ತಿನ್ಲಿಲ್ಲ ಅನ್ ಮಾತ್ರಕ್ಕೆ 200 ವರ್ಷ ಬದುಕ್ಬಿಡ್ತಾರಾ? ಯಾರೋ ಕಮೆಂಟ್ ಹಾಕಿದ್ರು, ಆಯುರ್ವೇದದಲ್ಲಿ ಸಕ್ಕರೆ ಬೆಲ್ಲ ಕೊಡ್ಬೋದು ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ ಬೆಲ್ಲ ಕೊಡ್ಬೇಕು ಅಂತ ಹೇಳ್ತಾರೆ. ನಿಮಗೆ ಅಲೋಪತಿ ಇಷ್ಟ ಇಲ್ಲ ಅಂತಂದ್ರೆ ಆಯುರ್ವೇದ ಫಾಲೋ ಮಾಡಿ. ನಮ್ಮ ಇಂಡಿಯನ್ ಬಾಡಿಗಳಿಗೆ ಆಯುರ್ವೇದನೇ ಸೂಟ್ ಆಗೋದು, ಆಲೋಪತಿ ಸೂಟ್ ಆಗಲ್ಲ. ರಿಯಲ್ ಆಯುರ್ವೇದ ಗೊತ್ತಾ ನಿಮಗೆ? ರಿಯಲ್ ಆಯುರ್ವೇದದಲ್ಲೂ ಕೂಡ ಬೆಲ್ಲ ಸಕ್ಕರೆ ಅಲೋ ಮಾಡಲ್ಲ. ರಿಯಲ್ ಒರಿಜಿನಲ್ ವೇದಗಳ ಆಯುರ್ವೇದ ನೀವು ಫಾಲೋ ಮಾಡ್ತೀರಾ ಅನ್ನೋದಾದ್ರೆ ಅದರಲ್ಲೂ ಸಜೆಸ್ಟ್ ಮಾಡಲ್ಲ ಸ್ವಾಮಿ ಉಪ್ಪು ಬೆಲ್ಲನ. ಆಯುರ್ವೇದಿಕ್ ಡಾಕ್ಟರ್ಸ್ನೇ ಕೇಳಿಬೇಕಿದ್ರೆ. ಪ್ಯೂರ್ ಬೆಲ್ಲ ಇದ್ರೆ ಅಷ್ಟೇ ಅವ್ರು ಪರ್ಮಿಷನ್ ಕೊಡ್ತಾರೆ. 1 ವರ್ಷ ಮುಗಿಯೋವರೆಗೂ ಅವರು ಉಪ್ಪನ್ನ ಪರ್ಮಿಟ್ ಮಾಡಲ್ಲ. ಆಯುರ್ವೇದದ ಬಗ್ಗೆ ಗೊತ್ತಿಲ್ಲದೆ ಆಯುರ್ವೇದದ ಬಗ್ಗೆ ಕಮೆಂಟ್ ಹಾಕ್ತೀರಾ. ಎಫೆಕ್ಟ್ ಏನಾಗುತ್ತೆ ಹೇಳಿ? ಕಿಡ್ನಿ ಡೆವಲಪ್ ಆಗೋದು ಹೊಟ್ಟೆ ಒಳಗಿದ್ದಾಗ, ಆಮೇಲೆ 1 ವರ್ಷ ಮುಟ್ಟೋ ತನಕ. ತಾಯಿ ಗರ್ಭದಲ್ಲಿ ಇದ್ದಾಗ ಲಂಗ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಹುಟ್ಟಿದ ತಕ್ಷಣ ಲಂಗ್ಸಿನ ಡೆವಲಪ್ಮೆಂಟ್ ಸ್ಟಾಪ್ ಆಗುತ್ತೆ. ತಾಯಿ ಗರ್ಭದಲ್ಲಿ ಇದ್ದಾಗ ಅವಕ್ಕೆ ನ್ಯೂಟ್ರಿಷನ್ ಎಲ್ಲದನ್ನು ಹೊಟ್ಟೆ ಮುಖಾಂತರ ಹೋಗೋದಿಲ್ಲ. ಅವಕ್ಕೆ ಕರಳು ಬಳ್ಳಿಯ ಮೂಲಕ ನ್ಯೂಟ್ರಿಷನ್ ಹೋಗುತ್ತೆ. ಸೊ ಅದಕ್ಕೆ ಡೈಜೆಸ್ಟೆಡ್ ಫುಡ್ ಸಿಗ್ತಾ ಇರೋದ್ರಿಂದ ಅದು ಒಂದು ಲೆವೆಲ್ಗೆ ಇರುತ್ತೆ. ಅದು ಹೊರಗಡೆ ಬಂದ ಮೇಲೂ ಕೂಡ 1 ಇಯರ್ ವರೆಗೂ ಡೆವಲಪ್ ಆಗುವಾಗ ನೀವು ಅದಕ್ಕೆ ಉಪ್ಪು ಕೊಟ್ರಿ ಅಂತಂದ್ರೆ ನೀರಿಂದ ಉಪ್ಪನ್ನ ಶುದ್ಧೀಕರಿಸ್ಲಿಕ್ಕೋಸ್ಕರ ಕಿಡ್ನಿ ಉಪಯೋಗ ಆಗಕ್ಕೆ ಸ್ಟಾರ್ಟ್ ಆದ್ರೆ ಅದು ಡೆವಲಪ್ಮೆಂಟ್ ಆಗಲ್ಲ. ನಾವು ಯಾವ್ದಾದ್ರೂ ಒಂದು ಪದಾರ್ಥನ ಬಳಸಕ್ ಸ್ಟಾರ್ಟ್ ಮಾಡಿದ್ರೆ ಅದು ಸವಿಯುತ್ತೋ ಹೊರತು ಅದು ಡೆವಲಪ್ ಆಗೋದಿಲ್ಲ. ಹಾಗೇನೆ 1 ವರ್ಷದ ತನಕ ಮಕ್ಕಳಿಗೆ ಉಪ್ಪು ಕೊಡಬೇಡ್ರಿ ಅಂತಾರೆ ಅಂದ್ರೆ ಅದು ಫಿಲ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಡ್ತು ಅಂತಂದ್ರೆ ಡೆವಲಪ್ ಆಗೋದು ನಿಂತೋಗುತ್ತೆ. ಅಂಡರ್ ಡೆವಲಪ್ ಕಿಡ್ನೀಸ್ ಆಗುತ್ತೆ. ಅದಕ್ಕೆ ಉಪ್ಪು ಕೊಡಬೇಡ್ರಿ ಅಂತ ಹೇಳ್ತಾರೆ. 1 ಇಯರ್ 6 ತಿಂಗಳವರೆಗೂ ಬರೀ ಎದೆ ಹಾಲು ಕುಡ್ದಿರ್ತವೆ ಮಕ್ಕಳು. ಇನ್ನು 6 ತಿಂಗಳು ಉಪ್ಪು ಅವಾಯ್ಡ್ ಮಾಡೋದು ಕಷ್ಟನಾ? ಅಷ್ಟು ಉಪ್ಪು ತಿನ್ಲೇಬೇಕಾ? 40-50 ವರ್ಷ ಆದ್ಮೇಲೆ ಶುಗರ್ BP ಅಂತಂದು ಒದಾಡ್ಕೊಂಡಿರೋ ಜನಗಳನ್ನ ನೋಡಿದ್ರೆ 1 ವರ್ಷದ ಮಗು ಉಪ್ಪು ಕೊಡ್ಬೇಕು ಅನ್ಸುತ್ತಾ ನಿಮಗೆ? ಸಕ್ಕರೆ ಮಕ್ಕಳಿಗೆ ಸಕ್ಕರೆ ಬೆಲ್ಲ